ಹಾಯ್ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರೂ ಕೇಳ್ತಾ ಇದ್ರಿ, ನಿಮ್ಮ ಮನೆಯವ್ರೇನು ಕೆಲಸ ಮಾಡ್ತಾರೆ, ನಿಮ್ಮ ಹಸ್ಬೆಂಡ್ ಅಂತ ಹೇಳಿ ಕೇಳ್ತಾ ಇದ್ರಿ. ಅದನ್ನೆಲ್ಲ ಇವತ್ತು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಹಾಗೆ ನಿಮ್ಮ ಮನೆ ಎಲ್ಲಿ ಬರುತ್ತೆ, ಫುಲ್ ಎಲ್ಲ ಅಡ್ರೆಸ್ ಹೇಳಿ ಅಂತ ಹೇಳಿ ತುಂಬ ಜನ ಕೇಳ್ತಾ ಇದ್ರಿ. ಅದಕ್ಕೆ ಇವತ್ತು ನಮ್ಮ ಮನೆಯವ್ರು ಏನು ಕೆಲಸ ಮಾಡ್ತಾರೆ, ನಮ್ಮ ಮನೆ ಎಲ್ಲಿದೆ ಎಲ್ಲ ನಿಮಗೆ ಫುಲ್ ಅಡ್ರೆಸ್ ಕೊಡ್ತೀನಿ. ಬನ್ನಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ತುಂಬ ಅಂದರೆ ತುಂಬ ಚಳಿ, ಎಲ್ಲೂ ಹೊರಗಡೆ ಹೋಗೋದಕ್ಕಾಗಲಿಲ್ಲ. ಬನ್ನಿ ನಮ್ಮ ಅಂಗಡಿ ಹೇಗಿದೆ ಅಂತ ನೋಡೋಣ. ಎಲ್ಲರೂ ಕಮೆಂಟ್ ಮಾಡಿದ್ರಿ ನಿಮ್ಮ ಮನೆಯವ್ರು ಏನು ಕೆಲಸ ಮಾಡ್ತಾರೆ ಅಂತ. ನಮ್ಮ ಮನೆಯವರು ನೋಡಿ ಅಂಗಡಿ ಹಾಕಿದ್ದೀವಿ. ಬೆಳಗ್ಗೆ 6ರಿಂದ 10 ಗಂಟೆವರೆಗೂ ಅಂಗಡಿ ನೋಡ್ಕೊಳ್ತಾರೆ. ಚಿಲ್ಲರೆ ಅಂಗಡಿ ಮಾಡಿದ್ದೀವಿ. ಇದೇ ನಮ್ಮ ಮನೆ ಹತ್ರನೇ ಮಾಡಿದ್ದೀವಿ ಚಿಲ್ಲರೆ ಅಂಗಡಿನ. ಹಾಗೆ ಸಿಂಪಲಾಗಿ ಏನು ದೊಡ್ಡದಾಗಿಲ್ಲ, ಮನೆ ಹತ್ರನೇ ಸ್ವಲ್ಪ ಸೀಟಿನಲ್ಲಿ ಮಾಡಿದ್ದೀವಿ, ಚಿಕ್ಕದಾಗಿದೆ. ಅವರು ಬೆಳಗ್ಗೆ ಸಂಜೆ ಅಂಗಡಿ ನೋಡ್ಕೊಳ್ತಾರೆ. ಮಧ್ಯಾಹ್ನ ಟೈಮು ನಮ್ಮ ಅಜ್ಜಿ ಇದ್ದಾರೆ, ನಮ್ಮ ಅಜ್ಜಿ ನೋಡ್ಕೊಳ್ತಾರೆ. ಈಗ ಹುಡುಗರು ಕುರ್ಕುರೆ, ಚಾಕ್ಲೇಟ್, ಬಿಸ್ಕೆಟು ಈ ರೀತಿ ಎಲ್ಲನ ಇಟ್ಕೊಂಡಿದ್ದೀವಿ. ಬೆಳಗ್ಗೆಯಿಂದ 10 ಗಂಟೆವರೆಗೂ ಅಂಗಡಿ ಮಾಡಿ ಆಮೇಲೆ ಅವರು ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ. ಮುಂಚೆ ತುಮಕೂರಲ್ಲಿ ಕಂಪ್ನಿಲಿ ಡಿಪ್ಲೊಮೊ ಇಂಜಿನಿಯರ್ ಮಾಡಿದ್ದಾರೆ. ಅದಕ್ಕೆ ಒಂದು ಜೆರಾಕ್ಸ್ ಮಿಷಿನ್ ಇಟ್ಕೊಂಡಿದ್ದಾರೆ, ಒಂದು ಲ್ಯಾಪ್ಟಾಪ್ ಇಟ್ಕೊಂಡಿದ್ದಾರೆ. ಲ್ಯಾಪ್ಟಾಪ್ ಇಟ್ಕೊಂಡು ಹಾಗೆ ಏನಾದರೂ ಪ್ರಿಂಟ್ರ್ ತೆಗೆಯೋದು, ಫೋಟೋ ಪ್ರಿಂಟ್ ಹಾಕೋದು ಈ ರೀತಿ ಎಲ್ಲ ಮಾಡ್ತಾರೆ ನೋಡಿ. ಈ ರೀತಿ ಎಲ್ಲನ ಇಟ್ಕೊಂಡು ಎಲ್ಲ ಐಟಮ್ ಇಟ್ಕೊಂಡಿದ್ದೀವಿ. ಸೋಪು ಎಲ್ಲ ಸ್ವಲ್ಪನೇ ತರೋದು. ಮೊಟ್ಟೆ ಇಲ್ಲೆಲ್ಲನ ರವೆ, ಮನೆಗೆ ಬೇಕಾಗಿರೋದು ಸಕ್ಕರೆ, ಅಕ್ಕಿ ಎಲ್ಲ ಸ್ವಲ್ಪ ಎಲ್ಲ ತೊಗೊಂಬಂದು ಇಟ್ಕೊತೀವಿ. ಎಲ್ಲ ಸ್ವಲ್ಪನೇ ತೊಗೊಬರ್ತೀವಿ, ಯಾಕಂದರೆ ಸುಮ್ಮನೆ ಹಾಳಾಗುತ್ತೆ ಅಂತ ಹೇಳಿ ಸ್ವಲ್ಪನೇ ತೊಗೊಂಬರ್ತೀವಿ. ಇಲ್ಲೆಲ್ಲ ಬಿಸ್ಕೆಟು, ಚಾಕ್ಲೇಟು ಅದೆಲ್ಲ ಮಕ್ಳಿಗೆ ಬೇಕಾಗಿರೋದು ಇಟ್ಕೊಂಡಿದ್ದೀವಿ. ಇದೇ ನಮ್ಮ ಮನೆಯವ್ರ ಕೆಲಸ ಮಾಡೋದು. ಅಂಗಡಿ ಇದೆ, ನಮ್ಮ ಮನೆ ಹತ್ರನೇ ಇದೆ, ಎಲ್ಲೋ ಬೇರೆ ಹೊರಗಡೆ ಎಲ್ಲೂ ಇಟ್ಟಿಲ್ಲ. ನಮ್ಮ ಮನೆ ಮುಂದೆನೇ ಅಂಗಡಿ ಮಾಡ್ಕೊಂಡಿದ್ದೀವಿ. ಮಧ್ಯಾಹ್ನ ಟೈಮೆಲ್ಲ ನಮ್ಮ ಅಜ್ಜಿ ನೋಡ್ಕೊಳ್ತಾರೆ. ಬೆಳಗ್ಗೆ 10ರಿಂದ ಸಂಜೆ 5 ಗಂಟೆವರೆಗೂ ಅವ್ರಿಗೆ ಡ್ಯೂಟಿ ಇರುತ್ತೆ. ನೋಡಿ ಎಲ್ಲಿ ಹೋಗ್ತಾ ಇದ್ದಾರಲ್ಲ, ಇವರು ನಮ್ಮ ತಾತ. ಅವರು ವಿಡಿಯೋ ಮಾಡ್ತೀನಿ ನೋಡಿ ತಾತ ಅಂತ ಹೇಳಿದಾಗ ಸುಮ್ಕಿರಿ, ಯಾಕೆ ಮಾಡ್ತೀಯಾ, ನಂದು ಯಾಕೆ ವಿಡಿಯೋ ಮಾಡ್ತೀಯಾ ಅಂತ ಹೇಳಿ ಹೇಳ್ತವ್ರೆ. ಇದು ನಮ್ಮ ಮನೆ, ಈ ಮನೆ ಪಕ್ಕನೇ ನಮ್ಮದು ಅಂಗಡಿ ಇರೋದು. ಹಾಗೆ ಅಂಗಡಿ ಪಕ್ಕ ಒಂದು ದಾಸವಾಳದ ಗಿಡ ಹಾಕಿದ್ದೀವಿ. ವೀಕ್ಷಕರೇ, ಹೆಂಗೆ ಬಿಡುತ್ತೆ ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಿಡುತ್ತೆ. ಭಾಳ ಚೆನ್ನಾಗಿ ಹೂ ಬಿಡುತ್ತೆ. ಇದೇ ನಮ್ಮ ಅಂಗಡಿಗೆ ನಾವು ದಿನ ಬಳಸ್ತೀವಿ. ಸಖತ್ತು ಮೊಗ್ಗು ಬಿಡುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಈ ಥರ ಒಂದು ದಾಸವಾಳದ ಹೂವಿನ ಗಿಡ ಇಟ್ಕೊಂಡ್ರೆ ಮನೆ ಪಕ್ಕ ಚೆನ್ನಾಗಿರುತ್ತೆ. ದಿನ ಪೂಜೆಗೆಲ್ಲ ಹೂವು ಹಾಕ್ತವೆ ನೋಡಿ. ನಮ್ಮ ಮನೆ ಪಕ್ಕ ದೇವಸ್ಥಾನ ಇದೆ, ಆಂಜನೇಯ ಸ್ವಾಮಿ ದೇವಸ್ಥಾನ. ಹುಣಸೆಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಕರಿಯಮ್ಮ ದೇವಸ್ಥಾನ ಎರಡು ಇಲ್ಲೇ ಇದೆ ನೋಡಿ. ಕಾಂಪೌಂಡ್, ದೇವಸ್ಥಾನದ ಕಾಂಪೌಂಡು ನಮ್ಮ ಮನೆ ಪಕ್ಕನೇ ದೇವಸ್ಥಾನ ಇರೋದು. ಇವಾಗ ಕಾರ್ತಿಕ ಮಾಸ, ಕಾರ್ತಿಕದಲ್ಲಿ ಇವಾಗ ಕ್ಲೋಸ್ ಆಗಿದೆ ದೇವಸ್ಥಾನ. ಸಂಜೆ ಟೈಮ್ ಓಪನ್ ಇರುತ್ತೆ. ನಾನು ಮಧ್ಯಾಹ್ನ ಟೈಮ್ ವಿಡಿಯೋ ಮಾಡ್ತಾ ಇರೋದ್ರಿಂದ ಓಪನ್ ಇಲ್ಲ. ಇದು ನೋಡಿ, ಮೊನ್ನೆ ಇನ್ನೂ ರೀಸೆಂಟಾಗಿ 1-2 ವರ್ಷ ಆಯಿತು ದೇವಸ್ಥಾನ ಮಾಡಿ. ಇದು ಕಾರ್ತಿಕ ಮಾಸದಲ್ಲಿ ಮೇಲ್ಗಡೆ ದೀಪ ಹಚ್ಚುತ್ತಾರೆ, ದೀಪದ ಕಂಬ, ದೀಪ ಹಚ್ಚುತ್ತಾರೆ. ನಮ್ಮ ಮನೆ ಪಕ್ಕನೇ ದೇವಸ್ಥಾನ ಇರೋದು, ಆಂಜನೇಯ ಸ್ವಾಮಿ ದೇವಸ್ಥಾನ. ಮೊನ್ನೆ ರೀಸೆಂಟಾಗಿ ಹೊಸ ದೇವಸ್ಥಾನ ಆಯಿತು, ದೊಡ್ಡದಾಗಿ ಚೆನ್ನಾಗಿದೆ. ಇವಾಗ ಕಾರ್ತಿಕ ಇರೋದ್ರಿಂದ ಶನಿವಾರ, ಸೋಮವಾರ ಎಲ್ಲ ಎಲ್ಲಿ ಪೂಜೆ ಇರುತ್ತೆ. ಯಾರಾದರೂ ಆರ್ಕೆ ಮಾಡ್ಕೊಂಡಿರ್ತಾರಲ್ಲ, ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಎಲ್ಲ ವಿಡಿಯೋ ಮಾಡ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಕಲ್ಲಲ್ಲಿ ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ನಿಜವಾಗ್ಲೂ ದೇವಸ್ಥಾನ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಎಷ್ಟು ದೊಡ್ಡ ಕಲ್ಲು, ಅದರಲ್ಲಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಎದುರುಗಡೆ ಇರೋದು. ಇವಾಗ ಕಾರ್ತಿಕ ಮಾಸ ಎಲ್ಲ ಎಲ್ಲಿ ಪೂಜೆ ಮಾಡ್ತಿರ್ತಾರೆ, ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇದು ಕರಿಯಮ್ಮನ ದೇವಸ್ಥಾನ. ಇಲ್ಲೊಂದು ಕರಿಯಮ್ಮ ಇದೆ, ಮೇಲ್ಗಡೆ ಇನ್ನೊಂದಿದೆ. ಇವಾಗ 23ಕ್ಕೆ ನಮ್ಮೂರಾಗ ಕರಿಯಮ್ಮ ಇದೆ, ಕೋಳಿ ಕರಿಯಮ್ಮ ಅಂತ ಮಾಡ್ತಾರೆ. ಆವಾಗ ಅದನ್ನು ವಿಡಿಯೋ ಮಾಡಿ ಎಲ್ಲ ಹಾಕ್ತೀನಿ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ.
ದೊಡ್ಡದಾಗಿ ಚೆನ್ನಾಗಿದೆ. ನಮ್ಮ ಮನೆ ಇಲ್ಲೇ ಇರೋದು, ಇದ್ರ ಪಕ್ಕನೇ. ಯಾರು ಬಂದು ಕೇಳಿದ್ರು ಹೇಳ್ತಾರೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಬಂದುಬಿಟ್ರೆ ಅದ್ರ ಪಕ್ಕದಲ್ಲೇ ನಮ್ಮ ಮನೆ, ಅಂಗಡಿ ಎಲ್ಲ ಇದೆ. ಅಂಗಡಿ ನೋಡಿ ಕಂಡುಹಿಡಿಬೋದು ಇಲ್ಲೇ ಇದೆ ಅಂತ ಹೇಳಿ. ಹುಣಸೆಹಳ್ಳಿ ಶಿರಾ ತಾಲೂಕು ಹುಣಸೆಹಳ್ಳಿ ಜೋಗವನಹಳ್ಳಿ ಹತ್ರ. ಜೋಗವನಹಳ್ಳಿಗೆ ಬಂದರೆ ಇವತ್ತಿನ ಪುಟ್ಟ ಲಾಗ್ ಇದಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇವತ್ತಿನ ಲಾಗ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಹಾಗೆ ಏನಾದ್ರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಯಾರಾದ್ರೂ ಈ ಕಡೆ ಬಂದರೆ ನಮ್ಮನೆ ಫುಲ್ ಅಡ್ರೆಸ್ ಎಲ್ಲ ಹೇಳಿದ್ದೀನಿ. ಹಾಗೆ ನಮ್ಮನೆ ಹಳೆ ಮನೆಯೂ ಹೋಮ್ ಟೂರ್ ಮಾಡ್ತೀನಿ. ತುಂಬ ಜನ ಹೇಳಿದ್ದೀರಾ ಮಾಡಿ ಅಂತ ಹೇಳಿ. ಇನ್ನು ನಿಮಗೆಲ್ಲ ಯಾವ್ಯಾವ ಥರ ಲಾಗ್ ಬೇಕು ಅದನ್ನೆಲ್ಲ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಹೇಳ್ತಾ ನಾನು ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ವೀಕ್ಷಕರೇ, ಇನ್ನೂ ನನ್ನ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ತಪ್ಪದೇನೆ ಎಲ್ರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ವೀಕ್ಷಕರೇ, ಬಾಯ್.